ನೋಡಿ ಸರ್, ಈಗ ನಾವು ಅಧಿಕಾರ ಸ್ವೀಕಾರ ಮಾಡಿದಾಗ ಸುಮಾರು ಒಂದು 12 ಆಟೋಗಳು ನಿಂತಿದ್ದು ನಮ್ಮ ಕಾಂಪೌಂಡ್ ಒಳಗೆ. ಈಗ ಬರೀ 2 ನಿಂತವೆ. ಅದು ಏನೋ ಮರ ಬಿದ್ದೋಗ್ಬಿಟ್ಟು ಸುಮ್ಮನೆ ಜಾಸ್ತಿ ಸ್ಕ್ರಾಪ್ ಆಗಿರೋದಕ್ಕೆ ನಾವು ನಿಲ್ಸಿದೀವಿ. ಅದಕ್ಕೆ ಏನಾರ ಮಾಡಿ ಅಂತ ಹೇಳಿದೀನಿ ನಮ್ಮ ಮೊನ್ನೆನೂ. ಆಮೇಲೆ JCP ಸುಮಾರು 2 ವರ್ಷದಿಂದ JCP ನಿಂತದೆ. ಅದು ಈಗ ಯಾರೋ 5 ಲಕ್ಷ ರೂಪಾಯಿಂದ ನಮ್ಗೆ ಕೊಟೇಶನ್ ಕೊಟ್ಟಿದ್ದಾರೆ. ಅದು ರಿಪೇರಿ ಕಳಿಸ್ತಾ ಇದ್ದೀವಿ. ಆಮೇಲೆ ಚಿಕ್ಕೊಂದು JCP ಅದೇ, ಅದಕ್ಕೂ ಆಮೇಲೆ ಇಟಾಚಿ ಮೊನ್ನೆ ನಿಂತೋಗಿತ್ತು 90,000 ಕೊಟ್ಬಿಟ್ಟು ಅದು ಸರ್ವಿಸ್ ಮಾಡಿಸಿದೀವಿ. ಯಾವ್ದು ನನಗೆ ಅದು ನಿಂತ್ಕೊಂಡ್ರೆ ನನ್ಗೆ ಒಂಥರ ಎದೆ ಮೇಲೆ ನಿಂತ್ಕೊಂಡಂಗೆ, ಯಾವ್ದು ನಾನು ನಿಲ್ಸು ಕೊಡಲ್ಲ. ಈಗ JCP ಈಗ ರನ್ನಿಂಗ್ ಆಗಿರೋದು ಹೊಸ ಬಂದು ಟೈರ್ ಹಂಗೆ ಯಾಕಂದ್ರೆ ಈಗ ಸುಮಾರು ಲೆಟರ್ ಬರ್ದು ಕಂಪ್ನಿ ಅವ್ರಿಗೆ, ಅದ್ ಯಾವ್ದೋ ಕೇಸ್ ಕಂಪ್ನಿ ಅವನು ಯಾರು ಬರ್ಲಿಲ್ಲ ರಿಪೇರಿಗೆ. ಅವ್ನು ಬರ್ತೀನಿ ಅಂತ 4-5 ತಿಂಗಳು ತೊಳ್ಬಿಟ್ಟ. ಆಮೇಲೆ ಕೆಲವು ಯಾರು ಮಂಡ್ಯದವ್ನು ಕರ್ಸಿ ಇವಾಗ ಕೊಟೇಶನ್ ತಂದು ಈಗ ತಗೋತಾ ಇದ್ದೀವಿ. ಇಲ್ಲ ಮೇಂಟೈನ್ ಹೌದೌದು. ಸರಿ ಸರ್, ನಮ್ದು ಅದೊಂದು ಹೇಳ್ಬಿಡಿ, ಅದೊಂದು BC ಅಟೆಂಡ್ ಆಯ್ತು. ಸೆಕ್ರೆಟರಿ ಸಾಹೇಬ್ರು ಮಾತಾಡೋರು. ಈಗ ಅವನು ಕಾಂಟ್ರಾಕ್ಟರ್ ಹತ್ರನು ಕೋರ್ಟ್ ಅಲ್ಲೂ ನಮ್ಮಂತೆ ಆಗೈತೆ, ಒಂದು ಆಗಿದೆ. ಈಗ ಖಾಸಗಿ ಬಸ್ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಶಾಸಕರು, ರೂಢ ಕಮಿಷನರು ನಮ್ಮನ್ನ ಮತ್ತೆ ಅಧ್ಯಕ್ಷರನ್ನ ಕರೆಸಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟರ್ ಜೊತೆ ಮಾತಾಡ್ತವ್ರೆ. ಕಾಂಟ್ರಾಕ್ಟರ್ ಒಪ್ಕೊಂಡು ಈಗ ಒಂದು ಕೇಸನ್ನ ವಾಪಸ್ ತಗೊಂಡು ಅಂತ ನಿಟ್ಟಿನಲ್ಲಿ ಅವರು ಭರವಸೆನ ಕೊಟ್ಟವ್ರೆ. ಮತ್ತೆ ಕೇಸ್ ಆಲ್ರೆಡಿ ಒಂದು ನಮ್ಮ ಇದ್ರ ರೂಢ ಪರವಾಗಿ ಆಗೈತೆ. ಇನ್ನೇನು ಶೀಘ್ರದಲ್ಲೇ ಕೆಲಸ ಪ್ರಾರಂಭ ಆಗುತ್ತೆ. ನಾವು ಒಳಗಡೆ ಎಲ್ಲ ಕ್ಲೀನ್ ಮಾಡಿಸಿದೀವಿ. ನಾವು ಇದೆಲ್ಲ ಬರ್ತೇವೆ. ಒಂದು ಯಾವುದು ಲ್ಯಾಂಡ್ ಸಂಬಂಧಪಟ್ಟಂತ ಒಂದು ಬಿಟ್ರೆ ಇನ್ನೆಲ್ಲ ಕ್ಲಿಯರ್. ಹಂಗಾಗಿ MLA ಸಾಹೇಬ್ರು ಇವ್ರಿಗೆ ಹೇಳೋದು, ತಹಸೀಲ್ದಾರ್ ಸರ್ಗೆ ಲ್ಯಾಂಡ್ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಪರ್ಸನಲ್ ಆಗಿ ಮಾಡಿ ಕಂಪ್ಲೇಂಟ್ ನೋಡಿ. ಅದ್ರಲ್ಲಿ ಇನ್ನೊಂದು ಬಿಟ್ಟೈತು ನಾನು ಈ ಗ್ಯಾಪ್ ಬರ್ತಾರೆ. ಈಗ ನಾವು 1ರಿಂದ 15ನೇ ವಾರ್ಡ್ ಗಂಟ ಎಲ್ಲಾ ರಸ್ತೆಗಳಿಗೆ ಗುಂಡಿ ಮುಚ್ಚಿಕೆ ನಾವು ಟೆಂಡರ್ ಕರೆದಿದ್ದೀವಿ. ನೋಡಿ, ಅದು ಈ ಗ್ಯಾಪ್ ಬರ್ತದೆ, ಸೇರಿಸಲಿಲ್ಲ ನಾನು. 1ರಿಂದ 15ನೇ ವಾರ್ಡ್ ಗಂಟ ಯಾವ ಮುಖ್ಯ ರಸ್ತೆ ಅದ ತಾತ್ಕಾಲಿಕವಾಗಿ ಎಲ್ಲ ವೆಟ್ ಮಿಲ್ಸ್ ಹಾಕಿ ಅದಕ್ಕೆ ಎಲ್ಲ ಸಿಮೆಂಟ್ ಹಾಕಿ ಎಲ್ಲ ಗುಂಡಿ ಮುಚ್ಚಿ ಸರ್, ಅದ್ ಬೇರೆ ಈಗ ಗುಂಡಿಗಳು ಬಿದ್ದದ ನೋಡಿ. ಈಗ ಸುಮಾರು ಚನ್ನಂಬಿಕಾ ರೋಡ್ ನೋಡಿ, ಈಗ ಕೆಲವು ಚಾನಲ್ ರೋಡ್ ನೋಡಿ, ಅದು ಏನಾಗದೆ ಓಡಾಡೋಕೆ ಆಗುದಿಲ್ಲ ಅಂತ ಎಲ್ಲ ಸರ್ವೆ ಮಾಡಿದೀವಿ. ಸರ್ವೆ ಮಾಡಿ ಸುಮಾರು ಒಂದು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಎಸ್ಟಿಮೇಟ್ ಮಾಡಿ ಈಗ ಟೆಂಡರ್ ಕರೆದಿದ್ದೀವಿ ಅದಕ್ಕೆ. ಆಮೇಲೆ MG ರೋಡ್ ಅಲ್ಲಿ ಸುಮಾರು ಡಕ್ಗಳು ಎಲ್ಲ ಕಮ್ಮಿ ಕಾಣ್ತಾ ಇದೆ, ಅದಕ್ಕೂ ಟೆಂಡರ್ ಕರೆದಿದ್ದೀವಿ. ವರ್ಕೌಟ್ ಕೊಟ್ಟಿದ್ದೀವಿ. 25/8/2025 ಆಗಸ್ಟ್ 28 ವರ್ಕೌಟ್ ಕೊಟ್ಬಿಟ್ಟಿದೀವಿ. ಒಂದು ಸೋಮವಾರದಿಂದ ಬರ್ತೀನಿ ಅಂತ ಹೇಳೋಣ. ಸ್ಟಾರ್ಟ್ ಆಗುತ್ತೆ ಈಗ ರೇಟ್ ಸರ್. ಫಸ್ಟ್ ಹಂತದಲ್ಲಿ ನಾಯಿಗಳನ್ನ ಇಟ್ಟು ಈಗ ಎಲ್ಲಕ್ಕೂ ಸಂತಾನಹರಣ ಮಾಡಿ ಆಂಟಿ ರೇಬಿಸ್ ಹಾಕಿ ಕ್ಲಿಯರ್ ಮಾಡಿ. ಇಲ್ಲ ಈ ಚಾರ್ಟ್ ಈಗ ಬರುತ್ತದೆ. ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ನಾವು ಎಲ್ಲ ರಿಸೀವ್ ಮಾಡ್ಕೊತಾ ಇದೀವಿ. ಯಾಕೆಂದ್ರೆ ಒಂದೇ ಸಲ ಇಲ್ಲ ಮಾಡ್ಬೋದು. ಆಯ್ತು, ಏನ್ ತೊಂದ್ರೆ ಇಲ್ಲ. ಅದು ಅಲ್ಲಲ್ಲ ತಗೋತಾ ಇದೀವಿ ನಾವು. ಅಂದ್ರೆ ನೋಡೋಣ. ಅದು 2 ವರ್ಷದಿಂದ ಹೇಳ್ತಿದ್ರಿ ಮಟನ್ ಮಾರ್ಕೆಟ್ ಅಂಗಡಿಗಳು ಹರಾಜಾಗಿಲ್ಲ, 40 ಅಂಗಡಿ ಹರಾಜಾಗಿಲ್ಲ. ಯಾಕೆ ಸರ್ ತಾರತಮ್ಯ ಮಾಡ್ತಿದ್ದೀರಾ? ಹರಾಜ್ ಮಾಡಿದೀವಿ. ಈಗ ಪ್ರೊಸೆಸ್ ಈಗ SC ST ಗಳಿಗೆ ಯಾವ್ಯಾವ ಮಳಿಗೆ ಅಂತ ಈಗ ಮೀಟಿಂಗ್ ಇಟ್ಕೊಂಡಿದ್ದೀವಿ. 15ನೇ ತಾರೀಕು ಮೀಟಿಂಗ್ ಅಲ್ಲಿ ಮಾಡಿದ್ದೀವಿ ಸರ್. ಎಲ್ಲ 41 ಅಂಗಡಿನೂ ಆಗಿದೆ ಸರ್. ಇಲ್ಲ 33 ಬಿಟ್ಟು ಕೋರ್ಟ್ ಅಲ್ಲಿ ಆಯ್ತು, ಅದನ್ನ ಜಾಯಿನ್ ಮಾಡ್ಕೊಂಡು ಸರ್ ಇನ್ನು 9 ಇರ್ತದೆ. ಈಗ ಆಲ್ರೆಡಿ ಏರಿಗೆ ಬಂದಿತ್ತು, ನೆಕ್ಸ್ಟ್ ಮುಂದಕ್ಕೆ ಹೋಯ್ತು. ಈಗ ಏನು ಸಾರ್ವಜನಿಕರು ಹೇಳ್ತಾವ್ರೆ ಎಲ್ಲ ಹೊಂದಾಣಿಕೆ ಮಾಡ್ಕೊಬಿಟ್ಟು ಕೇಸ್ ಮೂವ್ ಆಯ್ತಾ ಇಲ್ಲ ಅಂತ ಹೇಳ್ತಾವ್ರೆ ಸಾರ್ವಜನಿಕರು. ಏನು ಹೊಂದಾಣಿಕೆ ಹೊಂದಾಣಿಕೆ ಮಾಡ್ಕೊಬಿಟ್ಟಿದ್ದಾರೆ. ಆದ್ರಿಂದ ಅವ್ರವ್ರಿಗೆ ಮಾಡ್ಕೊಡಿಕೆ ಮಾತಾಡ್ತಾ ಇದ್ದಾರೆ ಸಾರ್ವಜನಿಕರು. ಜಡ್ಜ್ ಅವರು ಸಾರ್ವಜನಿಕರು ಹೇಳ್ತಾವ್ ಸರ್ ಆತರ.
ಆತ ಹೆಂಗ್ ಹೊಂದಾಣಿಕೆ? ಸುಳ್ಳು ಸುಳ್ಳು. ಹೌದು, ಕೇಸ್ಗೆಲ್ಲ ನಾವು ಡಾಕ್ಯುಮೆಂಟ್ ಕೊಟ್ಟಿದೀವಿ. ಈಗ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಐತೆ, ಆ ಡೇಟ್ ಅಲ್ಲಿ ಹೋಗಿ ನಾವು ನಮ್ಮ ಲಾಯರ್ ಸಬ್ಮಿಟ್ ಮಾಡ್ತಾರೆ, ಅವ್ರು ಸಬ್ಮಿಟ್ ಮಾಡಿ ಅದು ಕ್ಲಿಯರ್ ಆಯ್ತು ಅಂದ್ರೆ ಮಾಡ್ತೀವಿ. ಸರ್ 13 ಸ್ಟೇಜ್ ಹ್ಮ್ 13 ಸ್ಟೇಜ್ ಎಷ್ಟಕ್ಕೆ ಈಗ ಪ್ರೊಸೀಜರ್ ನಡೀತಾ ಇದೆ? ನಮಗೆ 2 ಪಾರ್ಟಿ ಮಾಡಿದ್ರು, 2. ಆಮೇಲೆ ಕೇಸ್ ಒಂದೇ ಆದ್ರೂ ಲಿಂಕ್ ಇರುತ್ತೆ. ಅದೇ ಪ್ರಕರಣ ಅಂತಂದ್ರೆ ಅದೇ ಮೇನ್ ರಿಟ್ ಪಿಟಿಷನ್ಗೆ ಅಡಿಷನ್ ಮಾಡಿರ್ತಾರೆ. ಎಲ್ಲದಕ್ಕೂ ಸೇರಿಸಿ ನಾವು ಕಂಪ್ಲೇಂಟ್ಸ್ ಕೊಟ್ಟಿದೀವಿ. ಗಂಗಾಧರಪ್ಪ ಅಂತ ನಮ್ಮ ಲಾಯರು, ಅವರು ಅಟೆಂಡ್ ಮಾಡ್ತಾರೆ. ಸರ್ ಈಗ ರಿಜಿಸ್ಟ್ರೇಷನ್ ಪತ್ರಿಕೆ ಪ್ರತಿ 1ನೇ ವಾರ್ಡ್ 31ನೇ ವಾರ್ಡ್ಗೆ ಸಮಸ್ಯೆಗಳ ಬಗ್ಗೆ ಸುದ್ದಿ ಮಾಡ್ತಾರೆ. ದಲಿತ ಕಾಲೋನಿಗಳು ಅಥವಾ ಹಿಂದುಳಿದ ವರ್ಗಗಳ ಏರಿಯಾಗಳಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಸಮಸ್ಯೆಗಳೇ ಕೇಳ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಯಾರೋ ನಗರಸಭಾ ಕೌನ್ಸಿಲರ್ ಅಲ್ಲಿ ಕುಡಿ ನೀರಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಗಾಡಿಗಳೆಲ್ಲ ಹೋಗ್ತಾ ಇಲ್ಲ, ಅಲ್ಲಿ ಕಂಪ್ಲೇಂಟ್ ಇದೆ. ಏನ್ ಸರ್ ಅದು ಸಮಸ್ಯೆ? ಈಗ ಅವತ್ತಪುರದಲ್ಲಿ ಅಲ್ಲಿ ನೋಡಿದ್ರೆ ಪಾಪ ಕಕ್ಕಸ್ ನೀರ್ ನಿಂತಿದೆ ಮನೆ ಮುಂಭಾಗ. ಅದು ಯಾರು ಸುತ್ತ ನೋಡುವಂತೆ ಅದು ನೋಡ್ಬಿಟ್ರೆ ಸಾಕ ಲೋಕಕ್ಕೆ ಇದು ಬರ್ತದೆ. ಯಾಕೆ ಸರ್ ಅಂತ ದಲಿತ ಕಾಲೋನಿ ಕಸದ ಗಾಡಿಗಳು ಹೋಗ್ತಾ ಇಲ್ವಂತೆ? ಇಲ್ಲ ನೀರಿಲ್ಲ, ಸರಿಯಾದ ಸಂದರ್ಭ ಇಲ್ಲ, ಕಸದ ಗಾಡಿಗಳಿಗೆ ಈಗೆಲ್ಲ ನಾವು ಸ್ಟ್ರೀಮ್ ಲೈನ್ ಮಾಡಿ 12 ಜನ ಕಮ್ಯುನಿಟಿ ಮೊಬಿಲೈಸರ್ಸ್ ತಕೊಂಡು ಸೆಗ್ರಿಗೇಷನ್ ಚೆನ್ನಾಗ್ ಆಗ್ತಾ ಇದೆ. ಬೇಕಾದ್ರೆ ತಾವು ಏನಾದ್ರು ಬಂದ್ರೆ ಒಂದಿನ ತೋರಿಸ್ತೀನಿ. ಈಗ ಅಲ್ಲೇ ನೆನ್ನೆ ಹೇಳತ್ತಾರೆ. ಈಗ ನೆನ್ನೆ 6ನೇ ವಾರ್ಡಲ್ಲಿ ನೇರವಾಗಿ ಹೇಳಿರುವಂತಿದ್ದು ಮಂಜುನಾಥ್ ಬಡಾವಣೆ, ವಿವೇಕಾನಂದ ಬಡಾವಣೆ ನೀರು ಡಿಟೆಂಡ್ ಹೋದ್ರೆ ಅಲ್ಲಿ ಪೌರ ಕಾರ್ಮಿಕರು ಹೋಗಿಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಫಾಲೋ ಅಪ್ ಮಾಡ್ತೀನಿ ಸರ್. ಆಮೇಲೆ ಮತ್ತೆ ಅದು ವೆಹಿಕಲ್ಗಳು ಈ ಹಳೆ ರಸ್ತೆ ಬೆಂಗಳೂರು ಮೈಸೂರು ಆ ಟೋಲ್ ಗೇಟ್ ಹತ್ರ ವೆಹಿಕಲ್ ಗಳನ್ನ ತೆಗಿಬೇಕು ಅಂತ ಹೇಳಿ ನೀವು ನೋಟಿಸ್ ಎಲ್ಲ ಕೊಟ್ಟಿದ್ರಿ. ಅದಕ್ಕೆ ನಿಂತೋಯ್ತು, ಅದು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಲ್ಲ. ಯಾಕೆ ಸರ್? ಯಾಕಾದ್ರೂ ತೆಗ್ದಿದ್ರಲ್ಲ ಸರ್, ಅದು ಡ್ರೈನೇಜ್ ಇಂದ ಆ ಕಡೆ ಐತಿ, ಈ ಕಡೆ ರೋಡ್ಗಿಲ್ಲ. ಇಲ್ಲ ಡ್ರೈನ್ ಇಂದ ಆ ಕಡೆ ಇದೆ. ಡ್ರೈನ್ ನಮ್ಮ ಡ್ರೈನ್ ಏನಿದೆ, ಡ್ರೈನ್ ಇಂದ ಆ ಕಡೆ ಇದೆ. ಅದೇ ನಾನ್ ನೋಡ್ದ, ಈಗ ನೋಡಿಲ್ಲ. ಹೋದಾರ ನೋಡಿದ್ರೆ ಡ್ರೈನ್ ಇಂದ ಅಲ್ಲಲ್ಲ, ನಾನ್ ಹೋದಾರ ನೋಡಿದ್ರೆ ಡ್ರೈನ್ ಇಂದ ಆಚೆ ಇತ್ತು. ಹೇಳಿದ್ವಿ ಸರ್, ವಿಸಿಟ್ ಮಾಡಿ ಕ್ಲಿಯರ್ ಮಾಡ್ತೀವಿ. ವಿಸಿಟ್ ಮಾಡ್ತೀವಿ. ಯಾರ್ದು ಮೀಟಿಂಗ್ ಐತಿ ಈಗ. ಇದುವರೆಗೆ ಅಂದ್ರೆ ಈಗ ಗಂಟ ನಾವು ಮಾಡಿದ್ರು ಹೇಳಿದೀವಿ. ಏನೋ ಹೇಳ್ತಿದ್ರಲ್ಲ, ಏನಿಲ್ಲ, ಅದೇ ವಿದಾಯದ ಭಾಷಣ ಅಂತ ಕೇಳಿದ್ರಲ್ಲ, ಆ ತರ ಏನಿಲ್ಲ. ಈ ಅಭಿವೃದ್ಧಿ ಕಾರ್ಯಗಳನ್ನ ಜನಗಳಿಗೆ ಮುಡಿಸುವಂತ ಕಾರ್ಯಕ್ರಮ ಅಷ್ಟೇನೆ ಅಂತ. ಮಾಡ್ಬೇಕಿತ್ತು, ಕಾಲಾವಕಾಶ ಬೇಕಲ್ಲ ಸರ್. ಕೊಡೋ ಕಾಫಿ ಟೀ ಕೊಡೋ. ಆಯ್ತು, ನಗರಸಭೆ ಅಂತ ಬರ್ಕೊಳ್ಳಿ ಸರ್. ಏನ್ ಅರ್ಜೆಂಟ್ ಅಲ್ಲಿ ಅಲ್ಲವಾ? ಅರ್ಜೆಂಟ್ ಅಲ್ಲಿ ಟೇಪ್ ಮಾಡ್ದ ಬಿಡಿ, ಸೈನ್ ಮಾಡ್ಕೊಡ್ತೀನಿ ಬಿಡಿ ಸರ್. ಅದಕ್ಕೇನಿಲ್ಲ, ಅದು ಅರ್ಜೆಂಟ್ ಟೇಪ್ ಮಾಡಿಸಿದ್ಲ ನಾನೇ ಕುತ್ಕೊಂಡಲ್ಲಿ, ಅದರಲ್ಲಿ ಮಿಸ್ ಆಗಿದೆ. ಆಗ್ಬೇಕಾಯ್ತು, ನಗರಸಭೆ ಚನ್ನಪಟ್ಟಣ ಅಂತ ಆಗ್ಬೇಕಾಯ್ತು.